ಮನೇಲಿ ಫಂಕ್ಷನ್ ಮಾಡಿದ್ರೆ ವೀಳ್ಯದೆಲೆ ಉಳಿದೋಗ್ಬಿಡುತ್ತೆ. ಅವಾಗೇನಪ್ಪ ಮಾಡೋದು ಅಂದರೆ ಮನೆಯಲ್ಲೇ ಪಾನ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅಡಿಕೆ, ಸುಣ್ಣ, 1-2 ಸ್ಪೂನ್ ಸಕ್ಕರೆ, ಲವಂಗ, ಏಲಕ್ಕಿ, ಹಸಿ ಖರ್ಜೂರ ಮತ್ತು ಬೇಕು ಅಂದರೆ ಗುಲ್ಕನ್ನು ಆ್ಯಡ್ ಮಾಡ್ಕೋಬೋದು. ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ವೀಳ್ಯದೆಲೆನ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. 1-2 ರೌಂಡು ಟರ್ ಅನಿಸಿದ್ರೆ ಮತ್ತು ಕಲ್ಲರು ಗ್ರೀನಿಶ್ ಇರುತ್ತೆ. ಇನ್ನೊಂದು ಸ್ವಲ್ಪ ನೋಡ್ಕೊಂಡು ವೀಳ್ಯದೆಲೆ ಆ್ಯಡ್ ಮಾಡಿ ಮತ್ತು ಮಿಕ್ಸಿ ಮಾಡಿ. ಮನೆಯಲ್ಲೇ ಡೈಲಿ ವೀಳ್ಯದೆಲೆ ತಿನ್ನೋರಿಗೆ ಇದೊಂಥರ ಒಳ್ಳೆ ರುಚಿ ಇರುತ್ತೆ. ಮತ್ತು ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ತುಂಬ ಖುಷಿ ಪಡ್ತಾರೆ ಮನೆಯಲ್ಲಿ ಮಾಡೋದ್ರಿಂದ. ವೀಳ್ಯದೆಲೆ ವೇಸ್ಟ್ ಆಗೋದಲ್ಲ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಬೇಕಾಗಲ್ಲ. ಇದು ಕ್ಯಾಲ್ಶಿಯಂ, ಒರಿಜಿನಲ್ ಕ್ಯಾಲ್ಶಿಯಂ ಇದೆ. ಹಿಂದಿನ ಕಾಲದಲ್ಲೆಲ್ಲ ವೀಳ್ಯದೆಲೆ ಹಾಕೋತಿದ್ರಲ್ಲ ಆ ಥರ. ಮನೇಲೆಲ್ಲರೂ ತುಂಬ ಇಷ್ಟಪಡ್ತಾರೆ. ಒಂದು ಗಾಜಿನ ಕಂಟೈನರ್ ಇಲ್ಲ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ 10 ಡೇಸ್ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು.